ಹಾಯ್ ವೆಲ್ಕಮ್ ಟು ಮೈ ಚಾನಲ್ 20 ಸೊ ಈ ವಿಡಿಯೋದಲ್ಲಿ ನಿಮಗೆ ಪೋಟ್ಲಿ ಬಟನ್ಸ್ ಗೊತ್ತಿರುತ್ತಲ್ವಾ. ಸೊ ತಮ್ಮನೇಲಿ ನೋಡಿದರೆ ಗೊತ್ತಾಗಿರುತ್ತೆ ಅನಿಸುತ್ತೆ. ನೋಡಿ ಎಸ್, ಈ ಥರ ಬ್ಲೌಸ್ಗೆ ಪೋಟ್ಲಿ ಬಟನ್ಸು, ಗೋಲ್ಡನ್ ಪೋಟ್ಲಿ ಬಟನ್ಸು ಮನೇಲೇ ಯಾವ ರೀತಿ ನೀವು ಮಾಡ್ಕೋಬೋದು ಅಂತ ನಾನು ಈಸಿಯಾಗಿ ನಿಮಗೆ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನಿಮಗೆ ಈ ಪೋಟ್ಲಿ ಡಿಸೈನ್ಸು ನಿಮಗೆ ಬ್ಲೌಸ್ಗೆ ಹಾಗೆ ಸ್ಲೀವ್ಸ್ ಪಾರ್ಟಲ್ಲಿ, ಸೊ ನೆಕ್ ಡಿಸೈನ್ ಆಗಿರ್ಬೋದು, ಸೊ ಆ ರೀತಿ ಎಲ್ಲ ನೀವು ಯೂಸ್ ಮಾಡ್ಕೊಬೋದು. ಮುಂದೆ ನಿಮಗೆ ತೋರಿಸ್ತೀನಿ. ಇದು ಎಲ್ಲ ಮಾಡಾದಮೇಲೆ ಯಾವ ರೀತಿ ಎಲ್ಲ ಇದನ್ನು ಎಲ್ಲಿ ಯೂಸ್ ಮಾಡ್ಬೋದು ಅನ್ನೋದು ತೋರಿಸ್ತೀನಿ. ಸೊ ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ವಿಸಿಟ್ ಮಾಡಿದರೆ, ಫಸ್ಟ್ ಟೈಮು ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಆದಷ್ಟು ಶೇರ್ ಮಾಡಿ, ಓಕೆನಾ. ಸೊ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಈ ಪೋಟ್ಲಿ ಬಟನ್ಸ್ ಅಂತ. ಸೊ ಇದು ನಾನು ಲೇಸ್ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ, ಓಕೆನಾ. ಯಾವುದೇ ರೀತಿ ಬಟ್ಟೆ ಬೇಕು ಅಂತೇನೂ ಇಲ್ಲ. ನಿಮಗೆ ಲೇಸ್ ಸಿಗುತ್ತೆ, ನಿಮಗೆ ಈ ರೀತಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ವಿಡಿಯೋನಲ್ಲಿ. ಸೊ ಈ ರೀತಿ ಲೇಸ್ ಸಿಗುತ್ತೆ. ಸೊ ಈ ರೀತಿ ಲೇಸ್ ಯೂಸ್ ಮಾಡಿಕೊಂಡು 1 ಇಂಚ್ ಲೇಸ್ ಇದು, ಓಕೆನಾ. ಲೇಸ್ ಸಿಗುತ್ತೆ, ಇರ್ತಾರ ಗೋಲ್ಡನ್ ಲೇಸ್ ಸಿಗುತ್ತೆ ನಿಮಗೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾನು ಪೋಟ್ಲಿ ಬಟನ್ಸ್ನ ರೆಡಿ ಮಾಡಿದ್ದೀನಿ. ಗೋಲ್ಡನ್ ಪೋಟ್ಲಿ ಬಟನ್ಸ್ ರೆಡಿ ಆಗುತ್ತೆ. ಸೊ ತುಂಬಾ ಇದನ್ನು ಯೂಸ್ ಮಾಡಿಕೊಂಡು ನೀವು ಗೋಲ್ಡನ್ ಪೋಟ್ಲಿ ಬಟನ್ಸ್ ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಎಲ್ಲೂ ಏನು ನಿಮಗೆ ಬಟ್ಟೆ ಏನೋ ಅಷ್ಟೊಂದು ವೇಸ್ಟ್ ಆಗೋಲ್ಲ, ಏನೂ ಇಲ್ಲ, ವೇಸ್ಟ್ ಆಗೋಲ್ಲ. ಅದೇ ನೀವು ಬೇರೆ ರೀತಿ ಬಟ್ಟೆ ಯೂಸ್ ಮಾಡ್ತೀನಿ ಅಂದರೆ ಸ್ವಲ್ಪ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗೆಯೇ ನಿಮಗೆ ಇವತ್ತು ನಾನು ಪೋಟ್ಲಿ ಬಟನ್ಸ್ ಮಾಡೋದು ನಿಮಗೆ ಒಂದು ಬೀಡ್ಸ್ ಯೂಸ್ ಮಾಡಿಕೊಂಡು ನಾನು ಮಾಡ್ತೀನಿ. ಅದು ನಿಮಗೆ ಅಂದರೆ ನಿಮಗೆ ಏನಂದರೆ ನಿಮಗೆ ಏನು ಪ್ರೆಸ್ ಆಗೋಲ್ಲ. ಸೊ ನಿಮಗೆ ಲಾಂಗ್ ಲೈಫ್ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅದು ನಿಮಗೆ, ಓಕೆನಾ. ಆ ಶೇಪ್ ಅನ್ನೋದು ಚೆನ್ನಾಗಿ ಪ್ರಾಪರಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನಿಮ್ಗೆ ಲೇಸ್ ಇಲ್ಲಿ 1 ಇಂಚ್ ಇದೆ, ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ರೀತಿ 1 ಇಂಚ್ ಲೇಸ್ನ ಯೂಸ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ. ಡೈರೆಕ್ಟಾಗಿ ನೀವು ಈ ಲೇಸ್ ಒಂದಿದ್ರೆ ಸಾಕು. ಯೂಶಲಿ ಗೋಲ್ಡ್ ಪೋಟ್ಲಿ ಬಟನ್ಸು ಎಲ್ಲದಕ್ಕೂ ಸೂಟ್ ಆಗುತ್ತೆ, ಓಕೆನಾ. ಆದರೂ ನಿಮಗೆ ನೋಡಿಕೊಂಡು ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೊಬೋದು. ಕಲರ್ ನೋಡಿಕೊಂಡು ನೀವು ಕಾಂಬಿನೇಷನ್ ನೋಡ್ಕೊಂಡು ಯಾವ ಥರ ಕಲರ್ ಬೇಕೋ ಆ ಥರದ್ರಲ್ಲಿ ಮಾಡ್ಕೊಬೋದು, ಓಕೆನಾ. ನಾನು ಇಲ್ಲಿ ನೋಡ್ಬೋದು 1 ಇಂಚಷ್ಟು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ 1 ಇಂಚ್ ಅಷ್ಟೇ ಸಾಕು. ನೋಡಿ ಬಟ್ಟೆ ನೋಡಿದ್ರಲ್ಲ, ಏನು ವೇಸ್ಟ್ ಏನೂ ಆಗೋಲ್ಲ. ಅದೇ ನೀವು ಬೇರೆ ರೀತಿ ಬಟ್ಟೆ ತೊಗೊಂಡ್ರೆ ನೀವು ಮಾರ್ಕ್ ಮಾಡ್ಕೊಂಡೆಲ್ಲ ಎಷ್ಟೊಂದು ಕಟ್ ಮಾಡ್ಕೋಬೇಕಾಗುತ್ತೆ. ಇದಾದರೆ ಜಸ್ಟ್ ಲೆಂತ್ ವೈಸ್ ಇರುತ್ತೆ, 1 ಇಂಚ್ ಅಷ್ಟೇ ಇರುತ್ತೆ ನಿಮಗೆ. ಸೊ ನೀಟಾಗಿ ನೋಡಿ ಈ ರೀತಿ ನೀವು ಕಟ್ ಮಾಡಿಕೊಂಡು ಆರಾಮಾಗಿ ನಿಮಗೆ ಯೂಸ್ ಮಾಡ್ಬೋದು. ನೋಡಿ ಇದು ರೆಡಿ ಆಯ್ತಲ್ವ, ಇದು ಸ್ಕ್ವೇರ್ ಪೀಸ್ ಅನ್ನೋದು. ಸೊ ಇದಕ್ಕೆ ನಾನು ಇಲ್ಲಿ ನೋಡಿ ಬಟನ್ ಯೂಸ್ ಅಂದರೆ ಇದು ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ, ಓಕೆನಾ. ಈ ರೀತಿ ಗೋಲ್ಡ್ ಬೀಡ್ಸ್ ಸಿಗುತ್ತೆ ನಿಮಗೆ. ಈ ರೀತಿ ನೋಡ್ಬೋದು ಸ್ಕ್ವೇರ್ ಶೇಪ್ ಇರುತ್ತಲ್ವಾ. ಸೊ ಈ ಸ್ಕ್ವೇರ್ ಶೇಪ್ ಯೂಸ್ ಮಾಡಿಕೊಂಡು ಅಂದರೆ ನಿಮಗೆ ಇದು ಗೋಲ್ಡ್ ಬೀಡ್ಸ್ ಬರುತ್ತೆ. ಸ್ವಲ್ಪ ಮೀಡಿಯಮ್ ಸೈಜೇ ತೊಗೊಳ್ಳಿ. ಸೊ ಆದಷ್ಟು ಸೇಮ್ ಮ್ಯಾಚಿಂಗೇ ತೊಗೊಳ್ಳಿ. ನೀವು ಯಾವ ಬಟ್ಟೆ ತೊಗೊತೀರೋ ಅದಕ್ಕೆ ಮ್ಯಾಚಿಂಗ್ ಆಗೇ ತೊಗೊಂಡ್ರೆ ಬೆಸ್ಟ್. ನಿಮಗೆ ಹೊರಗಡೆ ಏನೂ ಕಾಣಿಸಲ್ಲ, ಸಪೋಸ್ ಟ್ರಾನ್ಸ್ಪರೆಂಟ್ ಇದ್ರೂ ಏನೂ ಕಾಣಿಸಲ್ಲ ಬಟ್ಟೆ. ಸೊ ಹಾಗಾಗಿ ನೀವು ಮ್ಯಾಚಿಂಗೇ ತೊಗೊಳ್ಳಿ. ನಾನೆಲ್ಲ ಮ್ಯಾಚಿಂಗೇ ತೊಗೊಂಡಿದ್ದೀನಿ, ಇದರಲ್ಲಿ ಗೋಲ್ಡ್ ಕಲರೇ ತೊಗೊಂಡಿದ್ದೀನಿ ಬೀಡ್ಸು. ನೀವು ನೋಡಿಕೊಂಡು ಮ್ಯಾಚಿಂಗೇ ತೊಗೊಳ್ಳಿ. ಸೊ ದಟ್ ನಿಮಗೆ ಪರ್ಫೆಕ್ಟಾಗಿ ನಿಮಗೆ ಅದು ಚೆನ್ನಾಗಿ ಬರುತ್ತೆ. ನಿಮಗೆ ಏನು ಒಳಗಡೆ ಇಟ್ಟಿರೋ ಬೀಡ್ಸ್ ಏನು ಕಾಣಿಸಲ್ಲ. ಸೊ ಈ ರೀತಿ ಬೀಡ್ಸ್ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ನಿಮಗೆ ತುಂಬ ಶೇಪ್ ಅನ್ನೋದು ಪೋಟ್ಲಿ ಬಟನ್ಸು ತುಂಬ ಚೆನ್ನಾಗಿ ಬರುತ್ತೆ, ಓಕೆನಾ. ಸೊ ನೋಡಿ ಈ ರೀತಿ ಮ್ಯಾಚಿಂಗ್ ಥ್ರೆಡ್ಡೇ ಯೂಸ್ ಮಾಡ್ತಾಯಿದ್ದೀನಿ ನಾನು. ನೀವು ಹಾಗೆ ಯಾವ ಕಲರ್ ಯೂಸ್ ಮಾಡ್ತೀರೋ ಸೇಮ್ ಬೀಡ್ಸ್ ಆಗಿರ್ಬೋದು ಅಥವಾ ಥ್ರೆಡ್ಡನ್ನು ಎಲ್ಲ ಮ್ಯಾಚಿಂಗೇ ಯೂಸ್ ಮಾಡಿ, ಓಕೆನಾ. ಇದು ಯಾವ ರೀತಿ ಮಾಡೋದು ನೋಡಿ, ತುಂಬಾ ಸಿಂಪಲ್ ಇದು. ಮನೇಲಿ ನೀವು ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ನೋಡಿ ಈ ರೀತಿ ಜಸ್ಟ್ ದಾರಾನ ಸುತ್ಕೊಳ್ಳಿ, ಓಕೆನಾ. ಸುತ್ಕೊಂಡಾದಮೇಲೆ ಯೂಶಲಿ ನೀವು ಹೂವು ಕಟ್ತೀರ ಗೊತ್ತಲ್ವಾ, ಹೇಗೆ ಹೂವು ಕಟ್ಟೋದು ಯಾವ ರೀತಿ ಕಟ್ತೀವಲ್ವ. ಸೊ ಅದೇ ರೀತಿ ಈ ರೀತಿ ಒಂದು 4-5 ಸತಿ ನಾಟ್ ಮಾಡ್ಕೊಳ್ಳಿ, ಓಕೆನಾ. ತುಂಬ ನಿಮಗೆ ಸ್ಟಿಫಾಗಿ ಕೂರುತ್ತೆ ಅದು. ನಾಟ್ ಈ ಥರ ಮಾಡಿಕೊಂಡ್ರೆ ಆಯಿತು. ಜಸ್ಟ್ ಈ ಥರ ನಾಟ್ ಮಾಡಿದ್ರೆ ಅದು ನಿಮಗೆ ಅಂದರೆ ನಾಟ್ ಆಗುತ್ತೆ. ರಿಮೂವ್ ಆಗಲ್ಲ, ಏನೂ ಇಲ್ಲ, ಚಾನ್ಸಸ್ ಏನೂ ಇಲ್ಲ. ಸೊ ನಿಮಗೆ ಸ್ಟಿಫಾಗಿ ಕೂರುತ್ತೆ ಅದು. ಈ ರೀತಿ ಒಂದು 4-5 ಸತಿ ನಾಟ್ ಮಾಡ್ಕೊಳ್ಳಿ, ಅಷ್ಟೇ. ನೋಡಿ ರೆಡಿ ಆಗಿಬಿಡ್ತಿದ್ದು ಪೋಟ್ಲಿ ಬಟನ್ಸ್ ಅಷ್ಟೇ. ತುಂಬಾ ಸಿಂಪಲ್. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ರೆಡಿ ಮಾಡ್ಬೋದು. ಬಟ್ಟೆನೂ ಕಟ್ ಮಾಡಬೇಕು ಅಂದರೆ ಆ ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡಬೇಕು ಅನ್ನೋದು ಏನೂ ಇಲ್ಲ. ಸೊ ನೋಡಿ ಈ ರೀತಿ ಎಲ್ಲ ಆದಮೇಲೆ ಕಟ್ ಮಾಡಿ, ಓಕೆನಾ. ಸೊ ನೋಡ್ಬೋದು ಈ ಥರ ಕಟ್ ಮಾಡಾದಮೇಲೆ ನೋಡಿ ಎಕ್ಸ್ಟ್ರಾ ಇರುತ್ತಲ್ವಾ. ಸೊ ಈ ಎಕ್ಸ್ಟ್ರಾನೂ ಕಟ್ ಮಾಡಿಬಿಡಿ, ಓಕೆನಾ. ಸ್ವಲ್ಪ ಇರುತ್ತೆ ಅಷ್ಟೇ ಎಕ್ಸ್ಟ್ರಾ. ಸೊ ಈ ರೀತಿ ಕಟ್ ಮಾಡಿ. ಅದೇ ನೀವು ಬಟ್ಟೆನಲ್ಲಿ ತೊಗೊಂಡು ಮೆಜರ್ಮೆಂಟ್ ಮಾಡಿ ಎಲ್ಲ ಮಾಡ್ತೀರಂದರೆ ತುಂಬ ಲೇಟ್ ಆಗುತ್ತೆ, ಓಕೆನಾ. ಇದಂತೂ ನೋಡಿ ಎಷ್ಟು ಫಾಸ್ಟಾಗಿ ನೀವು ಬೇಗನೆ ನೀವು ಮನೇಲಿ ರೆಡಿ ಮಾಡ್ಕೊಬೋದು. ಜಸ್ಟ್ ಒಂದು ಲೇಸ್ ಇದ್ದರೆ ಆಯಿತು ನಿಮಗೆ ಅಷ್ಟೇ. ಗೋಲ್ಡ್ ಯೂಶಲಿ ನೋಡಿ ಈ ರೀತಿ ತೋರಿಸ್ತಾ ಇದ್ದೀನಿ ಬಟ್ಟೆಗೆ ನಿಮಗೆ. ಸ್ಟಿಚ್ ಮಾಡಿದ್ಮೇಲೆ ನೋಡಿ ಈ ರೀತಿ ಅವರು ಅಂದರೆ ನಿಮಗೆ ಮನೇಲೇ ಗೊತ್ತಿದ್ದರೆ ಮಾಡ್ಕೋಬೋದು. ಈ ಥರ ಯೂಶಲಿ ಸ್ಟಿಚಿಂಗ್ ಎಲ್ಲ ಮಾಡ್ತಾ ಇರ್ತೀರಲ್ವ, ಈ ಥರ ಡಿಸೈನ್ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಪೋಟ್ಲಿ ಬಟನ್ಸ್ ಯೂಸ್ ಮಾಡಿಕೊಂಡು ನೀವು ಡಿಸೈನ್ಸ್
ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ನೀವು ಟ್ರೈ ಮಾಡ್ಬೋದು. ಓಕೆನಾ. ಈ ಸ್ಲೀವ್ಸಲ್ಲಿ ಕೊಡ್ಬೋದು, ಬ್ಲೌಸ್ ಸ್ಲೀವ್ಸ್ ಪಾರ್ಟಲ್ಲಿ ಕೊಡ್ಬೋದು, ನೆಕ್ಕಲ್ಲಿ ಮುಂದೆ ಎಲ್ಲ ತೋರಿಸ್ತೀನಿ ನಿಮಗೆ, ನೋಡ್ಬೋದು ಯಾವ ರೀತಿ ಕಾಣಿಸುತ್ತೆ ಅನ್ನೋದು ನಿಮಗೂ ಐಡಿಯಾ ಬರುತ್ತೆ. ಹಾಗೆ ಎಲ್ಲಿ ಯೂಸ್ ಮಾಡ್ಬೋದು ಈ ಪೋಟ್ಲಿ ಬಟನ್ಸ್ ಅನ್ನೋದು ನಿಮಗೂ ಡೌಟ್ ಇರುತ್ತಲ್ವಾ. ಸೊ ಹಾಗಾಗಿ ನಾನು ಮುಂದೆ ತೋರಿಸ್ತಿದ್ದೀನಿ, ಈ ವಿಡಿಯೋದಲ್ಲೇ ತೋರಿಸಿದ್ದೀನಿ, ಮುಂದೆ ವೆಯ್ಟ್ ಮಾಡಿ ನೋಡಿ. ಓಕೆನಾ. ಸೊ ಎಲ್ಲ ನಿಮಗೆ ಐಡಿಯಾ ಸಿಗುತ್ತೆ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಪೋಟ್ಲಿ ಬಟನ್ಸ್ ಅಂತ. ಜಸ್ಟ್ ಇದೊಂದು ಪೋಟ್ಲಿ ಬಟನ್ಸ್ ನೋಡೋಕೆ ಗೊತ್ತಾಗಲ್ವಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡಿದ್ದೀನಿ ನಿಮಗೆ, ಅಂದರೆ ಇದರಲ್ಲೇ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು. ಓಕೆ ನೋಡಿ, ಈ ಥರ ಪೋಟ್ಲಿ ಬಟನ್ಸ್ ರೆಡಿ ಮಾಡ್ಕೊಂಡಾದಮೇಲೆ ನಿಮಗೆ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ನೋಡಿ ಒಳಗಡೆ ಇಟ್ಟು ಸ್ಟಿಚ್ ಮಾಡ್ಬೋದು. ನಿಮ್ಮ ಸ್ಟಿಚಿಂಗ್ ಗೊತ್ತಿದ್ದರೆ ಆರಾಮಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಬೋದು, ತುಂಬಾ ಈಸಿ ಇದೆ. ಅದು ಇನ್ನೊಂದು ಏನಂದರೆ ನೀವು ಸಿಂಗಲ್ ಫುಟ್ಟಲ್ಲಿ ಸ್ಟಿಚ್ ಮಾಡಬೇಕಾಗುತ್ತೆ, ಅದೊಂದು ನೆನ್ಪಿಟ್ಕೊಳ್ಳಿ. ಓಕೆನಾ. ಸಿಂಗಲ್ ಫುಟ್ ಯೂಸ್ ಮಾಡಬೇಕು. ಸೊ ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಪಿಂಕ್ ಬ್ಲೌಸ್ಗೆ ಗ್ರೀನ್ ಪೋಟ್ಲಿ ಬಟನ್ಸ್ ಮಾಡಿರೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು. ಓಕೆನಾ. ಕಾಂಬಿನೇಷನ್ಸು ಯೂಶ್ವಲಿ ಗೋಲ್ಡು ಎಲ್ಲದಕ್ಕೂ ಸೂಟ್ ಆಗುತ್ತೆ. ಓಕೆ. ಸೊ ನೋಡ್ಬೋದು ಗ್ರೀನ್ ಪೋಟ್ಲಿ ಬಟನ್ಸ್ ರೆಡಿಯಾಗಿದೆ, ಅಂದರೆ ಬ್ಲೌಸಿಗೆ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ. ಸೊ ಇದು ಪಿಂಕು ಮತ್ತು ಗ್ರೀನ್ ಪೋಟ್ಲಿ ಬಟನ್ಸ್ ರೆಡಿಯಾಗಿದೆ. ಸೊ ಡಿಸೈನ್ ನೋಡ್ಬೋದು, ಬ್ಯಾಕ್ ಡಿಸೈನ್ ನಿಮ್ಗೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ. ಈ ರೀತಿ ನಾನು ಬ್ಯಾಕ್ ಡಿಸೈನ್ ಮಾಡಿರೋದು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಪೈಪಿಂಗ್ ಕೊಟ್ಬಿಟ್ಟು ಒಂದು ಸ್ಲಿಟ್ ಥರ ಸೆಂಟ್ರಲ್ಲಿ ಸ್ಲಿಟ್ ಕೊಟ್ಬಿಟ್ಟು ಪೈಪಿಂಗ್ ಕೊಟ್ಟು ಆಮೇಲೆ ಅದು ಬಾಟಮಲ್ಲಿ ಕೆಳಗಡೆ ನೋಡ್ಬೋದು ನಿಮಗೆ ಬ್ಯಾಕ್ ಡಿಸೈನ್, ಇದು ಬ್ಲೌಸ್ದು ಬ್ಯಾಕ್ ಡಿಸೈನು. ಕೆಳಗಡೆ ನೋಡಿದ್ರೆ ನಿಮಗೆ ನೋಡಿ ವಿಡ್ತ್ ವೈಸ್ ಲೆಂತು ಮತ್ತು ವಿಡ್ತು ಸೆಂಟರ್ ಸ್ಲಿಟ್ ಕೊಟ್ಟು ಪೈಪಿಂಗ್ ಕೊಟ್ಟು ನೆಕ್ಸ್ಟ್ ಕೆಳಗಡೆ ನೋಡ್ತಾ ಇರ್ಬೋದು ನಿಮಗೆ ನೋಡಿ. ಈ ರೀತಿ ನಾನು ಪೈಪಿಂಗು ಕೊಟ್ಟಿದ್ದೀನಿ. ಓಕೆನಾ. ಈ ರೀತಿನೂ ಒಂದು ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಆಮೇಲೆ ಕೆಳಗಡೆ ಅದ್ರ ಕೆಳಗಡೆ ನಿಮಗೆ ನೋಡಿ ಈ ಥರ ಪಾರ್ಟಿಷನ್ ಡಿವೈಡ್ ಮಾಡಿಕೊಂಡು ಕೆಳಗಡೆನೂ ಪೈಪಿಂಗ್ ಕೊಟ್ಟಿದ್ದೀನಿ. ಅಲ್ಲಿ ಪೋಟ್ಲಿ ಬಟನ್ಸ್ ಅನ್ನೋದು ರೆಡಿಯಾಗಿರುತ್ತೆ. ಅಂದರೆ ಈ ಡಿಸೈನ್ ಈ ಥರ ಇದೆ ಅಂತ ಹೇಳ್ತಾ ಇದ್ದೀನಿ. ನಿಮಗೂ ಬೇಕಂದರೆ ಈ ಥರ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಓಕೆನಾ. ಸೊ ಅಥವಾ ಸ್ಟಿಚಿಂಗ್ ಬರಲ್ಲ ಅಂತಂದರೆ ನಿಮ್ಮ ಟೈಲರ್ ಶಾಪ್ ಹತ್ರ ತೊಗೊಂಡೋಗಿ ನೀವು ಈ ಥರ ಡಿಸೈನ್ ಬೇಕು ಅಂದರೆ ಈ ಥರ ತೋರಿಸಿ ಡಿಸೈನ್ ಮಾಡಿಕೊಡಿ ಅಂತ ಅವರು ಮಾಡಿಕೊಡ್ತಾರೆ. ಓಕೆನಾ. ಸೊ ನೋಡಿ ಈ ರೀತಿ ಪೋಟ್ಲಿ ಬಟನ್ಸ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸಿಂಪಲಾಗಿದ್ರೂ ಚೆನ್ನಾಗಿ ಕಾಣಿಸುತ್ತೆ, ವರ್ಕ್ ಮಾಡಿಸ್ಬೇಕು ಅಂತ ಏನೂ ಇಲ್ಲ. ಜಸ್ಟ್ ಇದೊಂದು ಪೋಟ್ಲಿ ಬಟನ್ಸ್ ಆ್ಯಡ್ ಮಾಡಿಬಿಟ್ರೆ ನಿಮಗೆ ಆ ಡಿಸೈನೇ ಬೇರೆ ಥರ ಇರುತ್ತೆ. ಓಕೆನಾ. ಬ್ಲೌಸ್ ಇನ್ನೂ ಹೈಲೈಟ್ ಆಗ್ತಾ ಹೋಗುತ್ತೆ. ಓಕೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂದು ಲುಕ್ ಕೊಡುತ್ತೆ ನಿಮಗೆ. ಸಿಂಪಲಾಗಿದ್ದರೂ ಚೆನ್ನಾಗಿ ಕಾಣಿಸುತ್ತೆ, ಎಲಿಗೆಂಟಾಗಿ ಕಾಣುತ್ತೆ ನಿಮಗೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ನೀವೇ ನೋಡಿದ್ರಲ್ವಾ. ಇದು ಬ್ಲೌಸ್ದು ಬ್ಯಾಕ್ ಡಿಸೈನ್ ಆಗಿದೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನೀವು ಹಾಕ್ಕೊಂಡಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಡಿಸೈನ್ ಮಾಡಿಸಿದ್ದೀನಿ. ನೀವು ಬೇಕಿದ್ರೆ ಈ ಥರ ಪಿಕ್ ತೊಗೊಳ್ಳಿದು, ಇದನ್ನು ತೋರಿಸಿ ಟೈಲರ್ ಶಾಪಲ್ಲಿ ತೋರಿಸಿ ಅವ್ರು ಮಾಡಿಕೊಡ್ತಾರೆ, ಅಥವಾ ನೀವೇನು ಟ್ರೈ ಮಾಡ್ಬೋದು. ನಿಮ್ಗೆ ಗೊತ್ತಿದೆ ಅಂತಂದರೆ, ಸ್ಟಿಚಿಂಗ್ ಗೊತ್ತಿದೆ ಅಂದರೆ ನೀವು ಖಂಡಿತ ಟ್ರೈ ಮಾಡಿ. ಎಷ್ಟು ಈಸಿಯಾಗಿ ನೀವು ಪೋಟ್ಲಿ ಬಟನ್ಸ್ನ ರೆಡಿ ಮಾಡ್ಬೋದು, ನೋಡಿದ್ರಲ್ವ ವೀಡಿಯೋದಲ್ಲಿ. ಸೊ ಹಾಗೆ ಇನ್ನು ಮುಂದೆ ತೋರಿಸ್ತೀನಿ ನಿಮಗೆ. ಸ್ಲೀವ್ಸ್ ಪಾರ್ಟಲ್ಲಿ ಮಾಡ್ಬೋದು, ಹಾಗೆ ನಿಮಗೆ ಬ್ಲೌಸ್ ನೆಕ್ ಪಾರ್ಟಲ್ಲಿ ಮಾಡ್ಬೋದು. ಪ್ಯಾಟರ್ನ್ ಯಾವ ಥರ ಬೇಕೋ ಆ ಥರ ನೀವು ಚೇಂಜಸ್ ಮಾಡ್ಕೊಂಡು ಮಾಡ್ಬೋದು. ನೆಕ್ಸ್ಟು ನೋಡ್ಬೋದು ಈ ಥರ ಸ್ಲೀವ್ಸ್ ಪಾರ್ಟಲ್ಲಿ ನೋಡ್ಬೋದು ಯಾವ ಥರ ಇದೆ ನೋಡಿ, ಈ ಥರ ರೆಡಿ ಆಗುತ್ತೆ. ಓಕೆನಾ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ಲೀವ್ಸ್ ಪಾರ್ಟಲ್ಲಿ. ನಿಮ್ಗೆ ಐಡಿಯಾ ಬರುತ್ತೆ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ. ರೆಡಿ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಗೊತ್ತಾಗಬೇಕಲ್ವಾ. ಸೊ ಹಾಗಾಗಿ ತೋರಿಸ್ತೇನೆ ನೋಡಿ. ಈ ರೀತಿಯೂ ಡಿಸೈನ್ ಮಾಡ್ಕೋಬೋದು ನೀವು ಬ್ಲೌಸಲ್ಲಿ. ಪೋಟ್ಲಿ ಬಟನ್ಸ್ ಎಲ್ಲ ಇಟ್ಬಿಟ್ಟು, ಪೋಟ್ಲಿ ಬಟನ್ಸೇ ಮೇನು. ಓಕೆನಾ. ನೋಡಿ ಈ ಥರ ಪ್ಯಾಚ್ ವರ್ಕ್ ಕೊಟ್ಬಿಟ್ಟು ಅದ್ರ ಮೇಲೆ ಪೋಟ್ಲಿ ಬಟನ್ಸ್ ಮಾಡ್ಬೋದು. ಬೋಟ್ ನೆಕ್ ಕೊಟ್ಟು ಬ್ಲೌಸಿಗೆ ಈ ಥರ ಫುಲ್ಲು ಬ್ಯಾಕ್ ಸೈಡಲ್ಲಿ ಪೋಟ್ಲಿ ಬಟನ್ಸ್ ಮಾಡ್ಬೋದು. ನೋಡಿ ಇದು ಸೇಮ್ ಅದೇ ಥರನೇ ಇದೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಬೋಟ್ ನೆಕ್. ಓಕೆನಾ. ಫುಲ್ಲು ಕವರ್ ಆಗಿದೆ. ವೇರ್ ಮಾಡಾದ್ಮೇಲೆ ನೋಡಿ ನಿಮಗೆ ಈ ಥರ ಕಾಣಿಸುತ್ತೆ. ಐ ಹೋಪ್ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ. ಆದಷ್ಟು ಶೇರ್ ಮಾಡಿ ವಿಡಿಯೋನ. ಎಷ್ಟು ಈಸಿಯಾಗಿ ಪೋಟ್ಲಿ ಬಟನ್ ಅನ್ನೋದು ರೆಡಿ ಆಯ್ತಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.